ಸಾಮಾನ್ಯವಾಗಿ ಮಕ್ಕಳಿಗೆ ಹೊರಗಡೆ ಸಿಗುವಂತಹ ತಿಂಡಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆಚೆಯಿಂದ ತಂದು ಹೆಲ್ತನ್ನೆಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಮನೇಲಿ ಫ್ರೆಂಚ್ ಫ್ರೈಸ್‌ನ ಮಾಡಿಕೊಂಡ್ರೆ ರುಚಿಯಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗಿಯೂ ಸಹ ಇರುತ್ತೆ. ಆಲೂಗೆಡ್ಡೆಲಿ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಈ ರೀತಿ ಫ್ರೆಂಚ್ ಫ್ರೈಸ್ ಮೇಕರಿಂದ ಏರ್ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ನಮಗೆ ಫ್ರೆಂಚ್ ಫ್ರೈಸ್ ಸೈಜಲ್ಲಿ ಬರುವಂತಹ ಆಲೂಗೆಡ್ಡೆ ಪೀಸಸ್ ಎಲ್ಲ ರೆಡಿ ಆಗುತ್ತೆ. ಈ ಮಿಷಿನ್ ಇಲ್ಲ ಅಂತ ಅನ್ನೋರು ಕೈಯಲ್ಲೂ ಕಟ್ ಮಾಡಿ ಮಾಡ್ಕೋಬೋದು. ಕಟ್ ಮಾಡಿರುವಂತಹ ಆಲೂಗೆಡ್ಡೆನೆಲ್ಲ ನೀರೊಳಗೆ ಹಾಕಿ ಅದನ್ನು ಒಂದು 10 ನಿಮಿಷ ನೆನೆ ಹಾಕ್ಕೊಂಡು ಕುದೀತಾ ಇರುವಂತಹ ನೀರಿಗೆ ನೆನೆಸಿರುವಂತಹ ಆಲೂಗೆಡ್ಡೆನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ 3 ನಿಮಿಷ ಮಾತ್ರ ಬೇಯಿಸಿ, ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದರಲ್ಲಿರುವಂತಹ ನೀರೆಲ್ಲ ಡ್ರೈ ಆಗೋವರೆಗೂ ಬಿಟ್ಟು, ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 3 ಸ್ಪೂನ್ ಆಗೋಷ್ಟು ಕಾರ್ನ್‌ಫ್ಲೋರನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿಯಾಗಿರುವಂತಹ ಎಣ್ಣೆ ಒಳಗಡೆ ಹಾಕಿ ಗರಿ ಗರಿಯಾಗಿ ಆಗೋವರೆಗೂ ಸಹ ಆಲೂಗೆಡ್ಡೆನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಪಿರಿ ಪಿರಿ ಮಸಾಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಅಂಗಡಿ ಸಿಗೋವಂತಹ ಫ್ರೆಂಚ್ ಫ್ರೈಸ್ ಮನೇಲಿ ತುಂಬ ಸುಲಭವಾಗಿ ರೆಡಿ ಆಗುತ್ತೆ. ಪಿರಿ ಪಿರಿ ಮಸಾಲ ಬದಲು ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಸಹ ಚೆನ್ನಾಗಾಗುತ್ತೆ. ಇದನ್ನು ಡಿಪ್ ಮಾಡ್ಕೊಳ್ಳೋಕ್ಕೆ ಮಯೋನೈಸ್ ಹಾಗೆ ಸೀಜ್ವಾನ್ ಚಟ್ನಿ ಇಟ್ಟರೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು.